ಇದರಲ್ಲಿ ಎರಡು ವಿಷಯಗಳು. ಒಂದು, ಇದಾದಂಥದ್ದು ಯಡಿಯೂರಪ್ಪನವ್ರ ಕಾಲದಲ್ಲಿ. ಯಡಿಯೂರಪ್ಪನವ್ರ ಮಗ ಆ ಸಂದರ್ಭದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು. ವಿಜೇಂದ್ರ ಟ್ಯಾಕ್ಸ್ ಅಂತಾನೆ ಅವತ್ತೆಲ್ಲರೂ ಕೂಡ ಎಲ್ಲ ಬೀದಿಗಳಲ್ಲಿ, ವಿಧಾನಸೌಧದ ಮೊಗಸಾಲೆಗಳಲ್ಲಿ, ಕಾರಿಡಾರ್ಗಳಲ್ಲಿ ವಿಜೇಂದ್ರ ಟ್ಯಾಕ್ಸ್ ಫೇಮಸ್ ಆಗಿತ್ತು. ಯಾಕಂದ್ರೆ ಪ್ರತಿಯೊಂದು ಇಲಾಖೆ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ ಆ ಒಂದು ಅವರ ಮುಖಾಂತರನೇ ಹೋಗಬೇಕಾಗಿತ್ತು ಅಂತ ಸಾರ್ವಜನಿಕವಾಗಿ ಹೇಳುವಂತ ಒಂದು ವಾಡಿಕೆಯಾಗಿತ್ತು ಮತ್ತು ಒಂದು ಮಾಹಿತಿ ಕೂಡ ಸ್ಪಷ್ಟವಾಗಿ ಎಲ್ಲ ಕಡೆ ಇತ್ತು. ಸೊ ಯಾಕಂದ್ರೆ ಯಡಿಯೂರಪ್ಪನವರ ಪೂರ್ತಿ ಎಲ್ಲ ಫೈಲ್ಗಳನ್ನು ಕೂಡ ನೋಡ್ತಾ ಇದ್ರು ವಿಜೇಂದ್ರ ಅವರೇ ಅಂತ. ಅವ್ರು ಏನು ಇರಲಿಲ್ಲ, ಅಧಿಕೃತ ಸ್ಥಾನದಲ್ಲಿ ಇರಲಿಲ್ಲ, ಆದ್ರೆ ಅವರೇ ನೋಡ್ತಾ ಇದ್ರು ಅಂತ. ಇವತ್ತು ಯಡಿಯೂರಪ್ಪನವ್ರಿಗೆ ಇಷ್ಟು ದೊಡ್ಡ ಭ್ರಷ್ಟಾಚಾರ ಆಯ್ತು ಅಂತ ಹೇಳಿ ಬಿಜೆಪಿಯವರ ಸಂದರ್ಭದಲ್ಲಿ ಅವರನ್ನ ತೆಗೆದುಹಾಕಿದ್ರು. ತದನಂತರ ಇವತ್ತು ಅವರನ್ನೇ ಕೇಂದ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಮತ್ತು ಅವ್ರ ಮಗನಿಗೆ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರ ಒಂದು ಸ್ಥಾನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರು ಈ ಒಂದು ಭ್ರಷ್ಟಾಚಾರದ ಬಗ್ಗೆ ನನಗೆ ಶೂನ್ಯ ಸಹನೆ ಇದೆ, ಝೀರೋ ಟಾಲರೆನ್ಸ್ ಅಂತ ಹೇಳ್ತಾರಲ್ಲ, ಎಲ್ಲಿದೆ ಝೀರೋ ಟಾಲರೆನ್ಸ್? ಪೂರ್ತಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಭ್ರಷ್ಟಾಚಾರ ಜನತಾ ಪಾರ್ಟಿ ಅಂತ ಹೇಳಬೇಕಾಗ್ತದೆ. ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಡುವಂಥ ಪಾರ್ಟಿಯಾಗಿದೆ ಮತ್ತು ದಾಖಲೆ ಪ್ರಮಾಣದ ಭ್ರಷ್ಟಾಚಾರ ಇವತ್ತು ದೇಶದಲ್ಲಿ ಮಾಡ್ತಾ ಇದೆ. ರಾಷ್ಟ್ರ ಮಟ್ಟದ ಬಗ್ಗೆ, ರಾಷ್ಟ್ರದ ವಿಚಾರದ ಬಗ್ಗೆ ಮಾತನಾಡಕ್ಕೆ ಹೋಗೋಲ್ಲ, ಅದ್ರ ಬಗ್ಗೆ ಬೇಕಾದಷ್ಟು ಎಲ್ಲ ನಮ್ಮ ಮುಖಂಡರುಗಳು ಹೇಳಿದ್ದಾರೆ. ಅದ್ರ ರಾಜ್ಯದಲ್ಲಿ ಇವತ್ತು ಇಂಥ ಭ್ರಷ್ಟರನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ಥಾನ, ಮಾನ, ಗೌರವ, ಅಧಿಕಾರ ಎಲ್ಲವನ್ನು ಅವ್ರಿಗೆ ನೀಡ್ತಾ ಇದ್ದಾರೆ. ಮತ್ತು ಯಾರು ಇವತ್ತು ಅವರ ಪಕ್ಷದವರೇ, ನಮ್ಮ ಪಕ್ಷದ ಮುಖಂಡರುಗಳು ಅವ್ರ ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಲೂಟಿ ಮಾಡಿದ್ದಾರೆ, ಹಗರಣ ಮಾಡಿದ್ದಾರೆ, ನಂತರ ಎಲ್ಲ ದಾಖಲೆ ಇದೆ ಅಂತ ಹೇಳ್ತಕ್ಕಂಥದ್ದು ಅವರು ಅಂತ ಸ್ಟೇಟ್ಮೆಂಟ್ಗಳು ಕೊಟ್ಟಾಗ, ಅಥವಾ ಇದು ಏನ್ ತೋರಿಸುತ್ತೆ? ಒಂದು, ಇದು ಇವತ್ತು ಮಾತ್ರ ಹೇಳ್ತಾರೆ, ಹಲವಾರು ಬಾರಿ ಹೇಳಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ.